RCB ಅಭಿಮಾನಿಗಳ ವಿಜಯೋತ್ಸವದ ಸಂಭ್ರಮದ ವೇಳೆಯಲ್ಲಿ ನಡೆದಂತಹ ದುರಂತದಿಂದ ಸಾಕಷ್ಟು ಜನ ಆಸ್ಪತ್ರೆಗೆ ದಾಖಲಾಗಿದ್ದರು. ಸೊ ವೈದ್ಯ ಆಸ್ಪತ್ರೆಯ ವೈದ್ಯರಿದ್ದಾರೆ. ಸೊ ಡಾಕ್ಟರ್ ಕಲ್ಪಜಿತ್ ಅವರು, ಸೊ ಅವ್ರನ್ನೇ ಮಾತಾಡ್ತಾನೆ. ಸರ್, ಅವತ್ತು ಘಟನೆ ಆದಾಗ ಎಷ್ಟು ಜನ ಅಡ್ಮಿಟ್ ಆಗಿದ್ರು? ಸೊ ಹೇಗಿತ್ತು ಅವ್ರ ಕಂಡೀಷನ್? ಸರ್, ಈಗ ಕಂಡೀಷನ್ ಸ್ಟೇಬಲ್ ಇದೆ. ಟೋಟಲ್ 2 ಪೇಷಂಟ್ ಈಗ ಅಡ್ಮಿಟೆಡ್ ಇದೆ. ಒಂದು ಮೇಲ್, ಒಂದು ಫಿಮೇಲ್. ಒಂದು ಪೇಷಂಟ್ಗೆ ಫಿಟ್ಸ್ ಬಂದಿತ್ತು ಸ್ಟ್ಯಾಂಪಿಡ್ ಆದಮೇಲೆ. ಸೆಕೆಂಡ್ ಪೇಷಂಟ್ಗೆ ಶೋಲ್ಡರ್ ಇಂಜುರಿ ಆಗಿತ್ತು, ನರ್ವ್ ಡ್ಯಾಮೇಜ್ ಆಗಿತ್ತು. ಬಟ್ ಕರೆಂಟ್ಲಿ ಬೋತ್ ಪೇಷಂಟ್ಸ್ ಆರ್ ಸ್ಟೇಬಲ್. ಸೊ ಈಗ ಜಸ್ಟ್ ಸಪೋರ್ಟಿವ್ ಟ್ರೀಟ್ಮೆಂಟ್ ಹೋಗ್ತಾ ಇದೆ. ಸೊ ಮೋಸ್ಟ್ ಲೈಕ್ಲಿ ನೆಕ್ಸ್ಟ್ ಫ್ಯೂ ಡೇಸ್ ರಿಕವರಿ ಆಗುತ್ತೆ, ಆಮೇಲೆ ಡಿಸ್ಚಾರ್ಜ್ ಆಗುತ್ತೆ. ಟೋಟಲ್ ಎಷ್ಟು ಜನ ಅಡ್ಮಿಟ್ ಆಗಿದ್ರು? ಆಮೇಲೆ ಅವರು ಬಂದಂಥ ಸಂದರ್ಭದಲ್ಲಿ ಈಗ ಎಷ್ಟು ಉಳಿದಿದ್ದಾರೆ? ಟೋಟಲ್ 18 ಪೇಷಂಟ್ಸ್ ಬಂದಿತ್ತು ಸರ್. ಔಟ್ ಆಫ್ 18 ಸರ್ 4 ವೇರ್ ಬ್ರಾಡ್ ಡೆಡ್. ರಿಮೈನಿಂಗ್ 14 2 ಪೇಷಂಟ್ ಅಡ್ಮಿಟ್ ಆಗಿತ್ತು. ರಿಮೈನಿಂಗ್ 12 ಮೈನರ್ ಇಂಜುರೀಸ್, ಇಮರ್ಜೆನ್ಸಿಲಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡೋಕ್ಕಾದ್ಮೇಲೆ ಡಿಸ್ಚಾರ್ಜ್ ಆಗಿತ್ತು. ಸೇಮ್ ಡೇ. ಕಾಲ್ಕೃತ್ಯದಿಂದನೇ ಆಗಿರುವಂತಹ ಸಮಸ್ಯೆಗೆ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ಮತ್ತೆ ಬಿಫೋರ್ ಏನಾದರೂ ಪ್ರಾಬ್ಲಮ್ಸ್ ಇತ್ತಾ? ಅವ್ರಿಗೆ ಹೆಂಗೆ ಸಪೋರ್ಟಿವ್ ಸಮಸ್ಯೆ? ಈ ಥರ ಇಲ್ಲ ಸರ್. ಆಲ್ ಅಕ್ಯೂಟ್ ಇಂಜುರಿ ಓನ್ಲಿ ಸರ್. ಸೊ ಸ್ಟ್ಯಾಪಿಡ್ ಆದಮೇಲೆ ಏನೇನು ಇಂಜುರೀಸ್ ಆಗಿತ್ತು ಅಷ್ಟೇ, ಮುಂಚೆ ಪ್ರಾಬ್ಲಮ್ ಏನಿಲ್ಲ. ಸರ್, ಇವತ್ತು ಎಷ್ಟು ಜನ ಇಲ್ಲಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ? ಎಷ್ಟೊತ್ತಿಗೆ ಆಗ್ಬೋದು ಅನ್ನೋಂಥ ಸರ್? ಇವತ್ತು 2 ಪೇಷಂಟ್ ಇದೆ ಸರ್. ಸೊ ಡಿಸ್ಚಾರ್ಜ್ ಎಕ್ಸಾಕ್ಟ್ ಡೇಟ್ ಈಗ ಹೇಳೋಕ್ಕಾಗಲ್ಲ. ಟ್ರೀಟ್ಮೆಂಟ್ ಹೋಗ್ತಾ ಇದೆ. ಮೋಸ್ಟ್ ಲೈಕ್ಲಿ ನೆಕ್ಸ್ಟ್ ಫ್ಯೂ ಡೇಸ್ಗೆ ಡಿಸ್ಚಾರ್ಜ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಎಸ್, ಇದಿಷ್ಟು ಡಾಕ್ಟರ್ ಕಲ್ಪಜಿತ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.